ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 28ನೇ ತಾರೀಕು 103ನೇ ಬ್ಯಾಚ್ ಇದೆ. ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯ ಕಲ್ತಾದ್ಮೇಲೆ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಎಲ್ಲರೂ ಕಲಿಬೇಕು, ಅದ್ಭುತ ಅಂತ ಹೇಳ್ತಾರೆ. ಕಲಿಯಕ್ಕಿನ ಮುಂಚೆ ಇದು ಕಷ್ಟ, ಇದು ನಮಗಲ್ಲ, ಇದು ಯಾರೋ ವರ್ಗದವ್ರಿಗೆ, ಮರದ ಕೆಳಗಡೆ ಕೂತಿರೋರ್ಗೆ, ದೇವಸ್ಥಾನ ಪಕ್ಕ ಕೂತಿರೋರ್ಗೆ, ದೇವ್ರ ಹತ್ರ ಕೂತಿರೋರ್ಗೆ ಮಾತ್ರ ಜ್ಯೋತಿಷ್ಯ ಅಂತ ತಿಳ್ಕೊಂಡಿದ್ದೀರಾ. ಖಂಡಿತ ತಪ್ಪು. ದೇವ್ರ ಪಕ್ಕ ಕೂತಿರೋರ್ಗೆ ಆಗಮಶಾಸ್ತ್ರ, ಯಾವ್ದಾದ್ರು ಒಂದು ಉತ್ತಮವಾಗಿರ್ತಕ್ಕಂಥ ಮುಹೂರ್ತ ಬೇಕಾದ್ರೆ ಆಗಮಶಾಸ್ತ್ರ ಮತ್ತೆ ಪಂಚಾಂಗ. ಹಾಗೆ ಜ್ಯೋತಿಷ್ಯ ವಿಚಾರ ನಮ್ಮ ಜೀವನ, ನಮ್ಮ ಮದುವೆ ಅಥವಾ ನಮ್ಮ ವೃತ್ತಿ, ಯಾವ ಕೆಲಸಕ್ಕೆ ನಾವು ಕೈ ಹಾಕಬೇಕೋ ಬೇಡವೋ, ಅದಕ್ಕೆ ಹೋಗ್ಬೇಕೋ ಬೇಡವೋ ಅನ್ನೋದು ಕಂಪ್ಲೀಟ್ಲಿ ಪರ್ಸನಲ್ ವಿಚಾರ. ಈ ಪರ್ಸನಲ್ ವಿಚಾರಕ್ಕೆ ಜ್ಯೋತಿಷ್ಯ ಇಸ್ ಎ ಸೆಲ್ಫ್ ಲರ್ನಿಂಗ್ ಅಂಡ್ ಸೆಲ್ಫ್ ಸ್ಟಡಿಯಿಂಗ್ ಮತ್ತೆ ಸೆಲ್ಫ್ ಅಪ್ಲಿಕೇಶನ್ ಅಂತಾನೆ ಕರಿತೀವಿ. ಶಾಸ್ತ್ರದಲ್ಲಿ ಎಲ್ಲೂ ಬರೋದಿಲ್ಲ ಜ್ಯೋತಿಷ್ಯ ಇನ್ನೊಬ್ರ ಹತ್ರ ಹೇಳಬೇಕು ಅಂತ. ಇಲ್ಲ, ಇನ್ನೊಬ್ರ ಹತ್ರ ಕೇಳಿಸ್ಕೊಳ್ತಕ್ಕಂಥದ್ದು ಪಂಚಾಂಗ ಶ್ರವಣ, ಪೂಜೆ ಪುನಸ್ಕಾರಗಳನ್ನ ಇನ್ನೊಬ್ರ ಹತ್ರ ಮಾಡಿಸ್ಕೊಳ್ತಕ್ಕಂಥದ್ರ ಕರ್ತೃಗಳ ಹತ್ರ ಮಾಡಿಸ್ಕೊಳ್ಳೋದು ಅಂತಂದ್ರೆ ಅದು ಆಗಮಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರನ ಕೇಳಕ್ ಹೋಗ್ಬೇಕು ಅನ್ನೋದು ಎಲ್ಲೂ ಬರೋದಿಲ್ಲ. ಇದು 1000% ಅಲ್ಲ, 10,000%. ಆ ಕಾರಣದಿಂದ ಅನೇಕರು, ನೀವು ನೋಡಿ, ನೀವು ಯೂಟ್ಯೂಬ್ ಅಲ್ಲಾರು ನೋಡ್ಬೋದು, ತುಂಬಾ ಜನ ನಾರ್ಮಲ್ ಶರ್ಟು, ಸುಮ್ಮನೆ ಒಂದು ಟೀ ಶರ್ಟ್ ಹಾಕೊಂಡು ಎಷ್ಟೋ ಜನ ಜ್ಯೋತಿಷರಿದ್ದಾರೆ. ಯೂಟ್ಯೂಬಲ್ಲಿ ಹುಡುಕಿ, ಅಸ್ಟ್ರಾಲಜರ್ಸ್ ಅಂತ ಹುಡುಕ್ತಾ ಇರಿ. ಬೇಕಾದಷ್ಟು ಜನ ಸಿಂಪಲ್ ಶರ್ಟ್ ಹಾಕೊಂಡು ಜ್ಯೋತಿಷ್ ಬಗ್ಗೆ ಹೇಳ್ತಾ ಇರ್ತಾರೆ. ಗುರು ಅಲ್ಲಿದ್ರೆ ಏನಾಗಿರುತ್ತೆ, ಗುರು ಇಲ್ಲಿದ್ರೆ ಏನು, ರಾಹು ಅಂದ್ರೆ ಏನು, ಕೇತು ಅಂದ್ರೆ ಏನು, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ಸ್ ಕೊಡ್ತಾನೆ ಇರ್ತಾರೆ. ಅವರೆಲ್ಲ ಅಸ್ಟ್ರಾಲಜಿ ಬ್ರಾಕೆಟ್ ಅಲ್ಲಿ ಬರ್ತಾರೆ. ಅದನ್ನ ಕೊಡೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಯಾರು ಕಲ್ತಿರ್ತಾರೆ ಅವ್ರಿಗೆ ಅದು ಗೊತ್ತಾಗ್ಲಿ, ತಿಳ್ಕೊಳ್ಳಿ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಶನಿ ಅಂತ ಬರುತ್ತೆ. ಶನಿ 3ನೇ ಮನೆ, 7ನೇ ಮನೆ, 10ನೇ ಮನೆ ನೋಡುತ್ತೆ ಅಂತ ಹೇಳ್ತೀವಿ. ಅದು ಜ್ಯೋತಿಷ್ಯ ತಿಳಿದವರಿಗೆ ಆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಅದನ್ನ ತಿಳ್ಕೊಳ್ತಾರೆ. ಓಕೆ, ಶನಿ ಕೂತಿರ್ತಕ್ಕಂಥ ಜಾಗದಿಂದ 3ನೇ ಮನೆ, 7ನೇ ಮನೆ, 10ನೇ ಮನೆ ನೋಡ್ತಾನೆ, ಅಲ್ಲಿ ಏನಾದ್ರು ಗುರು ಇದ್ರೆ ಶನಿಗೂ ಗುರುಗೂ ಸಂಬಂಧ ಉಂಟಾಗುತ್ತೆ ಅಂತ ಎಷ್ಟೋ ಅಸ್ಟ್ರಾಲಜಿ ಪ್ರೋಗ್ರಾಮ್ ಅಲ್ಲಿ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ದಟ್ ಈಸ್ ಅಸ್ಟ್ರಾಲಜಿ. ಹಾಗೆ ಜ್ಯೋತಿಷ್ಯನ ಆ ರೀತಿ ಅನೇಕ ವಿಚಾರಗಳನ್ನ ಸ್ವಗೆ, ಸೆಲ್ಫ್ಗೆ ಉಪಯೋಗಿಸ್ತಕ್ಕಂಥದ್ದು ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರೋರು ಪ್ರತಿಯೊಬ್ಬರು ಕೂಡ ಜ್ಯೋತಿಷ್ಯ ಕಲಿಬೇಕು. ಹಾಗೆ ನೋಡಕ್ ಹೋದ್ರೆ
ಇದು ವ್ಯಂಗ್ಯತನ ಅಲ್ಲ. ಹೇಗೆ ಡಿಗ್ರಿ ನೀವು ಮಾಡ್ಬೋದು, ಡಿಗ್ರಿಲಿ BE ಮಾಡ್ಬೋದು, MBBS ಮಾಡ್ಬೋದು, BSc ಅಗ್ರಿಕಲ್ಚರ್ ಮಾಡ್ಬೋದು, ಫಾರ್ಮಸಿ ಮಾಡ್ಬೋದು. ಆದರೆ ಮೂಲ ಏನು? 10ನೇ ಕ್ಲಾಸ್ ಆಗಲೇಬೇಕು, ಸೆಕೆಂಡ್ PUC ಆಗಲೇಬೇಕು. ಸ್ಟ್ರೀಮ್ ಬೇರೆ ಬೇರೆ. ಹಾಗೇನೆ ಪ್ರತಿಯೊಬ್ಬರು ಜ್ಯೋತಿಷ್ಯ ಕಲ್ತ್ರೆ ಅವರ ಲೈಫ್ ಪ್ಲಾನಿಂಗು ಬಹಳ ಈಸಿ ಆಗುತ್ತೆ. ನಾನು ಬಿಸ್ನೆಸ್ಗೆ ಹೋಗಿ ಇರೋ ಒಳ್ಳೆ ಕೆಲಸ ಹಾಳು ಮಾಡ್ಕೊಳ್ಳೋದು ಬೇಡ, ಅಥವಾ ಯಾಕೋ ನನಗೆ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಕಾಣಿಸ್ತಾ ಇದೆ, ಯಾವ್ದಾದ್ರು ಇಂಟೆಲಿಜೆಂಟ್ ಆಗಿರ್ತಕ್ಕಂಥದ್ದು ಕನ್ಸಲ್ಟೇಷನ್ ಏನಾದ್ರು ಮಾಡಿದ್ರೆ ನಂದೇ ಓನು ಹೆಚ್ಚಾಗಿ ದುಡ್ಡು ಮಾಡ್ಬೋದು. ನನಗೆ ಫ್ಯೂಚರಲ್ಲಿ ಮ್ಯಾರಿಡ್ ಲೈಫ್ ಹೇಗಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾ, ಮ್ಯಾರೇಜ್ ಬಗ್ಗೆ ನಾನು ಹೆಚ್ಚಾಗಿ ಯೋಚನೆ ಮಾಡಿದಲೆ ನನ್ನ ಕರಿಯರ್ ಬಗ್ಗೆ ನಾನು ಯೋಚನೆ ಮಾಡಬೇಕಾ, ಕರಿಯರಲ್ಲಿ ಯಾವ ಲೈನ್ ಬೆಸ್ಟ್ ನನಗೆ ನೆಮ್ಮದಿ ಕೊಡುತ್ತೆ ಅನ್ನೋದು, ಆರೋಗ್ಯ ಏನಾದ್ರು ಕೆಡುವಂತ ಚಾನ್ಸಸ್ ಇದ್ದಾಗ ನಾನು ಹೇಗೆ ಮುಂಚೆನೆ ಅದನ್ನ ಸ್ವಲ್ಪ ಮಟ್ಟಿಗೆ ಪ್ರಿವೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು. ಮನೆ ಕಟ್ಟೋ ಯೋಗ, ನನಗೆ ಮನೆ ಕಟ್ಟಬೇಕು ಅನ್ನೋದು ಬಹಳ ಇಂಟ್ರೆಸ್ಟ್ ಇದೆ. 3 ವರ್ಷ ಆಯ್ತು, 4 ವರ್ಷ ಆಯ್ತು, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಜಾತಕದಲ್ಲಿ ದಶಾಭುಕ್ತಿ ಏನಾದ್ರು ಮುಂದೆ ಬರೋ ಟೈಮ್ ಇದೆಯಾ, ಆ ಟೈಮ್ ಬರೋ ಟೈಮಲ್ಲಿ ನಾನು ರೆಡಿ ಮಾಡ್ಕೊಳ್ತೀನಿ. ಈಸಿಯಾಗಿ ಅವಾಗ ಒಂದು ಸೈಟ್ ಸಿಗುತ್ತೆ. ಎಲ್ಲದಕ್ಕೂ ಜ್ಯೋತಿಷ್ಯ ಬಹಳ ಪರ್ಸನಲ್ ಆಗಿ ಹೆಲ್ಪ್ ಮಾಡೇ ಮಾಡುತ್ತೆ. ಇದನ್ನ ನಾವು ಬೇರೆಯವ್ರ ಹತ್ರ ಹೋಗಿ ಕೇಳಿದಾಗ ಕಮರ್ಷಿಯಲ್ ಆಲೋಚನೆಯಿಂದ ನಿಮಗೆ ದೋಷ ಹೇಳ್ತಾರೆ. ಕಮರ್ಷಿಯಲ್ ಆಲೋಚನೆಯಿಂದ ವ್ಯವಹಾರಿಕ ಆಲೋಚನೆ, ಕಮರ್ಷಿಯಲ್ ಅಂದ್ರೆ ಸಿಂಪಲ್, ವ್ಯವಹಾರಿಕ ಆಲೋಚನೆಯಿಂದ ನಿಮಗೆ ದೋಷ ಹೇಳ್ತಾರೆ. ವ್ಯವಹಾರಿಕ ಆಲೋಚನೆಯಿಂದ ನಿಮಗೆ ದೊಡ್ಡ ದೊಡ್ಡ ಪೂಜೆಗಳು ಹೇಳ್ತಾರೆ. ಅದು ದೊಡ್ಡ ದೊಡ್ಡ ಟಿವಿಲಿ ಬರೋರು ದೊಡ್ಡ ದೊಡ್ಡ ದುಡ್ಡು, ಸಣ್ಣ ಸಣ್ಣ ಟಿವಿಲಿ ಬರೋರು ಸಣ್ಣ ಸಣ್ಣ ದುಡ್ಡು ಅಷ್ಟೇ. ಇನ್ನು ಸ್ವಲ್ಪ ಕೇಳಬಹುದು, ಇನ್ನು ಸ್ವಲ್ಪ ಟಿವಿಲಿ ಬರದೇ ಇನ್ನು ಸ್ವಲ್ಪ ಕಮ್ಮಿ ದುಡ್ಡು ಅಷ್ಟೇ ವ್ಯತ್ಯಾಸ. ಅದು ಮಾಡಿಸೋದ್ರಿಂದ ಆಗಿದ್ಯೋ ಇಲ್ವೋ, ಅದರಿಂದ ಮೋಸ ಹೋಗೋ ಚಾನ್ಸಸ್ಸು ಅಥವಾ ನಂಬಿಕೆ ಕಳ್ಕೊಳ್ತಕ್ಕಂಥ ಚಾನ್ಸಸ್ಸು ಅತಿ ಹೆಚ್ಚು. ಕಲ್ತಾಗ ಆ ಲೈನೇ ನನಗಿಲ್ಲ, ಆ ಇಲ್ದೇ ಇರೋ ಲೈನ್ನೇ ನಾನು ಹೋಗ್ಬಿಟ್ಟು ಪೂಜೆ ಮಾಡಿಸಿ ಅದಾಗತ್ತೆ ಅಂತ ನಂಬಿಕೆ ಇಟ್ಕೊಂಡು ಜ್ಯೋತಿಷ್ಯದ ಮೇಲೆ ತಪ್ಪು ಅಪಾರ್ಥ ಮಾಡ್ಕೊಂಡಿದ್ದೆ. ನಿಜವಾದ ನನ್ನ ಒಂದು ಜಾತಕದಲ್ಲಿ ಆ ಯೋಗನೇ ಇಲ್ಲ, ಅದು ಆಗೋದು ಇಲ್ಲ ಅಂತಿದೆ. ಜಾತಕದಲ್ಲಿ ಆಗೋದಿಲ್ಲ ಅಂತ ಬಂದ್ರೆ ಅದು ಏನು ತಿಪ್ಪರ್ಲಾಗ ಹೊಡೆದ್ರು ಆಗೋದಿಲ್ಲ. ಮದುವೆ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಯಾವ್ದಾರು ಆಗಿರ್ಬೋದು. ಆ ಕಾರಣಕ್ಕೆ ಜ್ಯೋತಿಷ್ಯ ಕಲೀರಿ. ಹಾಗೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮುದ್ರಾ ಕೊಡ್ತೀವಿ. ಇದರಿಂದ ಕೋಟ್ಯಾಧೀಶರು ಏನಾಗಲ್ಲ. ಈ ಮುದ್ರೆ ಹೆಸರು ಕುಬೇರ ಮುದ್ರೆ. ಕುಬೇರ ಮುದ್ರೆ ಮಾಡಿದ ತಕ್ಷಣ ನಾವು ಕೋಟ್ಯಾಧೀಶರು ಆಗ್ತೀವಾ? ರಾಂಗ್. ಪ್ರತಿಯೊಬ್ಬ ಮನುಷ್ಯ ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟು ಕೊಡ್ಬಾರ್ದಾಗಿತ್ತು, ಇನ್ವೆಸ್ಟ್ ಮಾಡಬಾರ್ದಾಗಿತ್ತು, ಯಾಕೋ ತಲೆ ಓಡ್ಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಒಂದು 10-20 ಸಾವಿರ ಅಲ್ಲಿ ಕೊಟ್ಬಿಟ್ಟು ಕಳ್ಕೊಂಬಂದೆ, ಅಥವಾ 50 ಸಾವಿರ ಕೊಟ್ಟೆ, 1 ಲಕ್ಷ ಕೊಟ್ಟೆ, ಯಾಕೋ ತಲೆ ಓಡ್ಲಿಲ್ಲ, ಬುದ್ಧಿ ಓಡ್ಲಿಲ್ಲ ಅನ್ನಿಸ್ತಾ ಇತ್ತು, ಬೇಡ, ಅದು ಯಾಕೋ ಸ್ಟ್ರಾಂಗ್ ಆಗಿರ್ಲಿಲ್ಲ. ಮುದ್ರೆಗಳು ನಮಗೆ ಒಂದು ಮುನ್ಸೂಚನೆಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ನಮಗೆ ಕೊಟ್ಟಿದೆ. ಪ್ರತಿಯೊಬ್ಬರು ಎಲ್ಲೋ ಕೊಟ್ಟು ಕಳ್ಕೊಳ್ಳೋ ಬದಲು ಮುಂಚೆ ಆಲೋಚನೆ ಮಾಡಿ ಕೊಡಕ್ಕೆ ಮುದ್ರೆಗಳು ಹೆಲ್ಪ್ ಆಗುತ್ತೆ. ಒಂದು ಪಿಕ್ಚರ್ ಬರುತ್ತೆ, ಅದು ನೋಡಿ, ಆ ಪಿಕ್ಚರ್ ನೋಡಿ, ಕುಬೇರ ಮುದ್ರ. ಇದು ಹಿಂಗ್ ಇಟ್ಕೊಂಡಿದ ತಕ್ಷಣ ನಮಗೇನು ಆಕಾಶದಿಂದ 1 ಲಕ್ಷ 2 ಲಕ್ಷ 3 ಲಕ್ಷ ಉದುರಲ್ಲ. ಇದನ್ನ ನಾವು ತಪ್ಪಾಗಿ ಹೇಳಿದ್ರೆ ತಪ್ಪಾಗುತ್ತೆ. ಹಿಂಗ್ ಇಟ್ಕೊಂಡ್ಬಿಟ್ರೆ ನಮ್ಗೆ ದುಡ್ಡು ಜಾಸ್ತಿ ಬರುತ್ತೆ. ಕುಬೇರ ಮುದ್ರ ಅಂದ್ರೆ ದುಡ್ಡು ಜಾಸ್ತಿ ಬರುತ್ತೆ. ಹಿಂಗ್ ಇಟ್ಕೊಂಡು ಕೂತ್ಕೊಂಡು ಕೆಲಸ ಏನು ಮಾಡೋದೇ ಬೇಡ, ಬಿತ್ತೋದೇ ಬೇಡ, ಸುಮ್ಮನೆ ಆಟೋಮೆಟಿಕ್ ಆಗಿ ಅದೇ ಎಲ್ಲ ಹುಟ್ಟುತ್ತೆ, ಅದೇ ಎಲ್ಲ ಬಂದ್ಬಿಡುತ್ತೆ. ತನ್ನ ಮನೆಗೆ ಮೂಟುಗಟ್ಲೆ ನಿಮಗೆ ಏನ್ ಟೊಮೊಟೊ ಬೆಳೆದಿರ, ಹೂ ಬೆಳೆದು ಬಂದ್ಬಿಡುತ್ತೆ. ರಾಂಗ್. ಇದು ನಮ್ಮ ವ್ಯವಹಾರಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡಕ್ಕೆ ಈ ಮುದ್ರಾ ಸಹಾಯ ಆಗುತ್ತೆ. ಯಾರ ಹತ್ರನೂ ಏನೋ ವ್ಯಾಪಾರ ಮಾಡ್ತಾ ಇದ್ದೀರಾ, ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಒಂದ್ಸತಿ ಕೊಡೋ ಮನ್ಸು, ಒಂದ್ಸತಿ ಕೊಡದೇ ಇರೋ ಮನ್ಸು. ಈ ರೀತಿ ನಾವು 2 ಕೈಲೂ ಮಾಡ್ಕೋಬಹುದು, 1 ಕೈಲೂ ಮಾಡ್ಕೋಬಹುದು.
ಈ ಕುಬೇರ ಮುದ್ರ ನಾವು ಇಟ್ಕೊಂಡ್ರೆ ವ್ಯವಹಾರಿಕವಾಗಿ ನಮಗೆ ಬುದ್ಧಿ ಪ್ರಚಲಿತವಾಗುತ್ತೆ. ಸೊ ಲೆಟ್ ಮಿ ಗಿವ್ ಆರ್ ನಾಟ್ ಗಿವ್, ಇದು ಇಂಟ್ಯೂಷನಲ್ ವರ್ಕ್ ಆಗುತ್ತೆ. ಶುಕ್ರನ ಬೆರಳು ಹೆಬ್ಬೆಟ್ಟು, ಗುರುವಿನ ಬೆರಳು ತೋರ್ಬೆರಳು, ಶನಿಯ ಬೆರಳು ಅಲ್ಲಿರ್ತಕ್ಕಂಥದ್ದು ಮಧ್ಯದ ಬೆರಳು. ಈ ಮೂರನ್ನು ನಮ್ಮ ಬ್ರೈನಲ್ಲಿರ್ತಕ್ಕಂಥ ಸೆಲ್ಸ್ನ, ನಾನು ಮೊನ್ನೆನೂ ಹೇಳಿದ್ದೆ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನಾವು ಮಾಡ್ತಾ ಇದೀವಿ ಅಂತ. ಈ ಮೂರನ್ನು ಟಚ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ರಿಡ್ಜಸ್ ನಮ್ಮ ಮೈಂಡ್ಗೆ, ನಮ್ಮ ಮೆದುಳಿಗೆ, ಅಲ್ಲಿರ್ತಕ್ಕಂಥ ಫ್ರಂಟ್ ಲೋಬ್ ಅಂತ ನಾವು ಕರಿತೀವಿ, ಫ್ರಂಟ್ ಲೋಬ್ ಅಂತ ಕರಿತೀವಿ, ಅದರ ಮಧ್ಯದ ಲೋಬು ಮತ್ತೆ ಅದಕ್ಕಿಂತ ಪ್ರೀ ಫ್ರಂಟಲ್ ಲೋಬ್ ಮೂರು ಆಕ್ಟಿವೇಟ್ ಆಗುತ್ತೆ. ಸೊ ನಮಗೆ ಆಲೋಚನೆ ಬರುತ್ತೆ, ಯಾಕೋ ಕೊಡಬೇಕು ಅನಿಸ್ತಾ ಇದೆ ಅಥವಾ ಕೊಡಬಾರ್ದು ಅನಿಸ್ತಾ ಇದೆ ಅಂತ. ದಿಸ್ ಗೋಸ್ ಬೈ ಇಂಟ್ಯೂಷನ್, ಸಾಕ್ಷಾತ್ಕಾರ ಅಂತ ಕರಿತೀವಿ. ನಮಗೇನೋ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಇನ್ನು ಮಿಕ್ಕ ಎರಡು ಇದನ್ನ ನಾವು ಮಡಚಿಟ್ಕೊಂಡಿದೀವಿ. ಒಂದು ಸೂರ್ಯನ ಒಂದು ಬೆರಳು, ಅದು ಅಹಮ್ಮನ್ನ ತೋರಿಸುತ್ತೆ. ಹಾಗೆ ಕಿರುಬೆರಳು ನಮಗೆ ಸ್ವಲ್ಪ ಬುದ್ಧಿ ಅಂತ ತೋರಿಸುತ್ತೆ. ನಾವು ಜ್ಞಾನದಿಂದ ವ್ಯವಹಾರ ಮಾಡಿದ್ರೆ ಹೆಚ್ಚು ಲಾಭಾಂಶ, ಬುದ್ಧಿಯಿಂದ ವ್ಯವಹಾರ ಮಾಡಿದ್ರೆ ತಾತ್ಕಾಲಿಕ. ಅವೆರಡೂ ಮಡಚ್ತೀವಿ, ಇವೆರಡನ್ನೂ ಮೂರು ಇಟ್ಕೊಳ್ತೀವಿ. ನಾವು ದುಡ್ಡು ತಗೊಳ್ಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಈ ಮುದ್ರಾನ ಇಟ್ಕೊಂಡು ನಾವು ಕೊಟ್ರೆ ಅದು ಖಂಡಿತ ನಾವು ಕೊಡ್ತಕ್ಕಂಥ ಒಂದು ವಿಚಾರ ಅಥವಾ ತಗೊಳ್ತಕ್ಕಂಥ ವಿಚಾರದಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಡೈರೆಕ್ಷನ್ ಕೊಡುತ್ತೆ. ವೆರಿ ಇಂಪಾರ್ಟೆಂಟ್. ಇದೆಲ್ಲ ಏನು ಅಂತಂದ್ರೆ ವೆರಿ ಸಿಂಪಲ್. ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ದಾನೆ ಒಬ್ಬ ಮನುಷ್ಯ, ಟ್ರಾಫಿಕ್ ಅಲ್ಲಿ ಹೆಂಗ್ ಬೇಕು ಹಂಗ್ ಹೋದ್ರೆ ಹೋಗುತ್ತಾ? ಕಣ್ಣು ಇಂಪಾರ್ಟೆಂಟ್, ನೋಡ್ಬೇಕು, ಮುಂದೆ ನೋಡ್ಬೇಕು. ಸೊ ಐಸ್ ಆರ್ ವೆರಿ ಇಂಪಾರ್ಟೆಂಟ್. ಕಣ್ಣು ಕರೆಕ್ಟ್ ಆಗಿ ರೋಡ್ ಮೇಲೆ ಜ್ಞಾನ ಇಟ್ಕೊಂಡು, ಕಿವಿನೂ ಚುರುಕಾಗಿರ್ಬೇಕು. ಇವೆರಡೂ ಚುರುಕಿದ್ರೆ ನಮ್ಮ ಮುಂದಿನ ದಾರಿ, ನಾವು ಪಯಣಿಸ್ತಕ್ಕಂಥ ವಾಹನದಲ್ಲಿ ಕರೆಕ್ಟ್ ಆಗಿ ಯಾವುದೇ ಒಂದು ಮೇಜರ್ ನಮ್ಮ ಕಡೆಯಿಂದ ಆಗ್ತಕ್ಕಂಥ ಅವಘಡಗಳು ಕಮ್ಮಿ ಮಾಡಬಹುದು. ಸೊ 2 ಮೇಜರ್ ರೀಸನ್ಸ್. ಸೊ ಇಲ್ಲಿ ನಮ್ಮ ಮನಸ್ಸು ಮತ್ತೆ ನಮ್ಮ ಬುದ್ಧಿ ಶಕ್ತಿಯಿಂದ ನಾವು ವ್ಯವಹಾರ ಮಾಡಕ್ ಹೋಗ್ತೀವಿ, ಮಾತಾಡಕ್ ಹೋಗ್ತೀವಿ, ಡಿಸ್ಕಸ್ ಮಾಡಕ್ ಹೋಗ್ತೀವಿ. ಒಂದು ಸೈಟ್ ವ್ಯವಹಾರ ಮಾಡ್ಬೋದು, ಒಂದು ಜಮೀನ್ ವ್ಯಾಪಾರ ಮಾಡ್ಬೋದು, ನಿಮ್ಮ ಮನೆನೇ ಮಾರಕ್ ಹೋಗ್ತಾ ಇರ್ಬೋದು. ಇದನ್ನ ಇಟ್ಕೊಂಡ್ರೆ ನಿಮಗೆ ಒಂದು ಶಕ್ತಿ ಕೊಡುತ್ತೆ. ಹೌ ಟು ಟಾಕ್ ಪ್ರಾಪರ್ಲಿ, ಹೌ ಟು ಆಸ್ಕ್ ಪ್ರಾಪರ್ಲಿ, ಹೌ ಟು ಡಿರೈವ್ ಪ್ರಾಪರ್ಲಿ, ಹೌ ಟು ಡೆಲಿವರ್ ಪ್ರಾಪರ್ಲಿ ಅನ್ನೋದು ಈ ಮುದ್ರಾ ಥೆರಪಿ ಅಷ್ಟೇ. ಅದು ಬಿಟ್ಟರೆ ಹಿಂಗೆ ಇಟ್ಕೊಂಡಿದ ತಕ್ಷಣ ಕುಬೇರರಾಗ್ತೀರ ಅಂತಕ್ಕಂಥದ್ದು ಮುಟ್ಟಾಳತನ. ಇದನ್ನ ಮಾಡಿ ನಿಮ್ಮ ವ್ಯವಹಾರಕ್ಕೆಲ್ಲ ಖಂಡಿತ ಒಳ್ಳೇದಾಗತ್ತೆ. ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಸರ್. ಹೇಳಿ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಹಾ, ಎಕ್ಸಲೆಂಟ್ ಆಗಿದ್ದೀವಿ. ಹೇಳಿ. ನಾ ತುಮಕೂರಿಂದ. ಹೌದಾ? ವೆರಿ ಗುಡ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ್ ಕೆಲ್ಸದ ವಿಷಯ ಕೇಳ್ಬೇಕು ಸರ್. ಪ್ರಶ್ನಾಶಾಸ್ತ್ರ 24 ನಂಬರ್. ಏನ್ ಓದಿದ್ದಾರೆ? ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದ ಸರ್. ಅವನ್ಗೆ ತಿರ್ಗಾ ಕೆಲಸ ಬಿಟ್ಟು ಬೇರೆ ಕಂಪ್ನಿ ಚೇಂಜ್ ಮಾಡ್ಬೇಕು ಅಂತ ಮಾಡ್ಕೊಂಡ. ಇಂಟ್ರೂ ಕೊಡ್ತಾ ಇದ್ರು, ಯಾಕೋ ಕೆಲಸ ಆಗ್ತಾ ಇಲ್ಲ ಸರ್. ಯಾಕೋ ಕೆಲಸ ಆಗ್ತಾ ಇಲ್ಲ. ಏನ್ ಕೆಲಸ ಚೇಂಜ್ ಮಾಡಿದಾರೆ? MNC ಕಂಪ್ನಿ ಕೆಲಸ ಮಾಡ್ತಾ ಇದ್ದ. ಯಾಕೆ ಬಿಟ್ರು? ಏನು ಪ್ರಾಬ್ಲಮ್ ಅವನ್ಗೆ ಬೇರೆ ಮಾಡಕ್ ಡಿಸ್ಪ್ಲೇ ಮಾಡಿ. ಬೇರೆ ಕಂಪ್ನಿಗೆ ಹೋಗ್ಬೇಕು, ಜಾಸ್ತಿ ಇದೆ ಸಂಬಳ ಜಾಸ್ತಿ ಕೊಡ್ಲಿ ಅನ್ನೋ ಇದಕ್ಕೋಸ್ಕರ. ಸರಿ, ನೋಡೋಣ. ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾವ್ರ ಸರ್ ದುಡ್ಡು ಏನಾದ್ರು? ಆ ತರದೆಲ್ಲ ಇದರಲ್ಲಿ ಇರಲ್ಲ, ಪ್ರೈವೇಟ್ ಇರಲ್ಲ. 5ನೇ ಮನೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಲೈನ್ ಹೋದ್ರೆ ಒಳ್ಳೆಯದು, ಅಥವಾ ಇಂಟೆಲಿಜೆಂಟ್ ಲೈನ್ ಹೋಗ್ಬೇಕು ಅಂತಿದ್ದಾರೆ. ಏನ್ ಓದಿರೋದಂತಂದ್ರೆ ಸಾಫ್ಟ್ವೇರ್ ಹೋಗ್ತಾ ಇರೋದು. ಸೊ ಅದೇ ಲೈನ್ ಹೋಗ್ಬೇಕು. 4ನೇ ಮನೆ ಅವ್ರಿಗೆ ಯಾವಾಗ್ಲೂ ಏನ್ ಮಾಡುತ್ತೆ, ಅಲ್ಲಿ ನಮಗೆ ಆಸಕ್ತಿ ಸ್ವಲ್ಪ ಕಮ್ಮಿ ಮಾಡುತ್ತೆ. 5ನೇ ಮನೆ ಸಾಫ್ಟ್ವೇರ್ ಕೆಳಗಿರ್ತಕ್ಕಂಥ ಸಂಖ್ಯೆಗಳೆಲ್ಲ ನೋಡಿದಾಗ ಖಂಡಿತ ಸಿಗುತ್ತೆ. ಆದ್ರೆ ಮೂಲ ನೋಡಿದಾಗ 4ನೇ ಮನೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ಎಲ್ಲಿ ಕೆಲ್ಸಕ್ಕೆ ಹೋದ್ರು ಫಸ್ಟ್ ಪಾಯಿಂಟ್ ಅಲ್ಲಿ. ಹಾಗೆ ನೆಕ್ಸ್ಟ್ ಕೆಲಸ ಸಿಗ್ತಕ್ಕಂಥದ್ದು ದಶಾ ಭುಕ್ತಿ ಮೇಲೆ ನಾವು ಹೋಗ್ತೀವಿ. ಈಗ ಶುಕ್ರ ದಶ ನಡೀತಾ ಇದೆ. 2024 ಶುಕ್ರ ಭುಕ್ತಿ ನಡೀತಾ ಇದೆ. 24 ಏಪ್ರಿಲ್ ಅಕ್ಟೋಬರ್ವರೆಗೂ ಬುಧನ ಕಾಂಬಿನೇಷನ್ ನೋಡೋಣ. ಬುಧನಲ್ಲಿ ಸ್ಟ್ರಾಂಗ್ ಆಗಿದೆಯಾ ನೋಡೋಣ. ಬುಧನಲ್ಲಿ ಏನೇನ್ ಸ್ಟ್ರಾಂಗ್ ಇದೆ? ಸೊ 10, 11 ಅಕ್ಟೋಬರ್ ಒಳಗಡೆ ಸಿಗುತ್ತೆ. ಅಂತರ್ಭುಕ್ತಿ ನಡೀತಾ ಇದೆ. ಅಕ್ಟೋಬರ್ ಒಳಗಡೆ ಇನ್ನೊಂದು ಕೆಲಸ ಸಿಗುತ್ತೆ. ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ 5ನೇ ಮನೆ ದುಡ್ಡಿನ ಮನೆಯಲ್ಲಿ ಸ್ಟ್ರಾಂಗ್ ಇಲ್ಲ, ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ನಕ್ಷತ್ರ ನಾಡಿ ಕಲೀರಿ. ಇದನ್ನ ಇನ್ನೂ ಚೆನ್ನಾಗಿ ನಾವು ಏನ್ ಮಾಡಬೇಕು ಅಂತ ಹೇಳಿ ಜಾತಕದ ಮೇಲೆ ಹೋಗ್ಬೋದು. ಅದಕ್ಕೆ ಹೇಳೋದು,
ಲಕ್ಷಾಂತರ ರೂಪಾಯಿ ನಾವೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಓದಕ್ಕೆ ಖರ್ಚು ಮಾಡ್ತೀವಿ. ಇಲ್ಲಿ 15,000 ರೂಪಾಯಿ ಕೊಟ್ಟು ನಮ್ಮ ಜೀವನನ ಅಭಿವೃದ್ಧಿ ಮಾಡ್ಕೊಳ್ಳೋಕೆ 10 ಸತಿ ಯೋಚನೆ ಮಾಡ್ತೀರಾ. ಕಳ್ಕೊಳ್ಳೋಕ್ಕೆ ಜನ ಯೋಚನೆ ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ. ತುಂಬಾ ಜನ ವ್ಯವಹಾರದಲ್ಲಿ 5 ಲಕ್ಷ ಹೋದ್ರೂ ಪರವಾಗಿಲ್ಲ, ನಾನು 15,000 ಕೊಟ್ಟು ಕಲ್ತ್ಕೊಳ್ಳಲ್ಲ. ಬಂದಾದ್ಮೇಲೆ ಆ ಟೈಮಲ್ಲಿ ನಾನೇನೋ ಹಾಕಿ 2 ಬಿಸ್ನೆಸ್ ಮಾಡಿ ಕಳ್ಕೊಂಡ್ಬಿಟ್ಟೆ. ಏನೋ ಒಂದು ಶೋರೂಮ್ ಹಾಕ್ತೆ ಕಳ್ಕೊಂಡ್ಬಿಟ್ಟೆ, ಇನ್ನೊಂದು ಯಾವುದೋ ಒಂದು ಕೋಳಿ ಫಾರ್ಮ್ ಮಾಡಿ ಕಳ್ಕೊಂಡ್ಬಿಟ್ಟೆ. ಜಾತಕದಲ್ಲಿ ಇಲ್ಲೇ ಇಲ್ಲ. ಆವಾಗಲೇ ತಿಳ್ಕೊಂಡಿದ್ರೆ ಒಂದು 20 ಲಕ್ಷ ಉಳಿದಿರೋದು ನನಗೆ. ಇಷ್ಟೇ ಎಲ್ಲರಿಗೂ ಹೇಳೋದು ನಾನು. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಪ್ರಶ್ನಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಏನ್ ವಿಚಾರ? ವಿಚಾರ ಅದೇ, ನಮ್ಮ ಯಜಮಾನ್ರು ಹೆಂಡತಿ ಮಕ್ಳು ಅಂತ ಏನು ತಿರುಗಿ ನೋಡೋಣ ಅಷ್ಟು ಇದಿಲ್ಲ ಗುರುಜಿ. ಹೆಂಡತಿ ಮಕ್ಳು ಅನ್ನೋದೇ ಇತ್ತ ನೋಡಿ ಗುರುಜಿ. ಯಾಕೆ ತಿರುಗಿ ನೋಡ್ಬೇಕು? ನೀವು ತಿರುಗಿ ನೋಡಿ. ಅಯ್ಯೋ ಗುರುಜಿ, ಅವ್ರ ಕಡೆ ನೋಡಿ. ಇದ್ ಮಾಡಿದ್ರೆ ಇದಿಲ್ಲ ಗುರುಜಿ, ಸ್ವಲ್ಪ ರ್ಯಾಶ್ ಆಗಿ ಬಿಹೇವ್ ಮಾಡೋದು. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಹಲೋ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ ಗುರುಜಿ ಅವಲೇ 11 ವರ್ಷ ಆಯ್ತು ಗುರುಜಿ. ಇವಾಗ ಏನ್ ಮಾಡೋಣ? 11 ವರ್ಷ ಆದ್ಮೇಲೆ ಇಷ್ಟೊತ್ತಿಗೆ ಅಭ್ಯಾಸ ಆಗೋಗಿರುತ್ತಲ್ವಾ ಇಂಥವ್ರು ಅಂತ. ಅವ್ರನ್ನ ಹೆಂಗ್ ಬದಲಾಯಿಸೋದು? 11 ವರ್ಷ ಬದಲಾಯಿಸ್ತಲೇ ಆಗಲ್ಲ ಗುರುಜಿ. ಅದೇ ಏನಮ್ಮ ನೋಡ್ಬೇಕಲ್ಲ ಗುರುಜಿ, ಅದಕ್ಕೆ ನಿಮ್ಗೆ ಹೇಳೋಣ. ಪುರೋಹಿತರ ಹತ್ರ ಹೋದ್ರೆ ಕೆಲವರು ಇರ್ತಾರಲ್ಲ, ಕಾಂಪೌಂಡರ್ ಅಂತ ನಾವು ಕರಿತೀವಿ ಅವ್ರನ್ನ. ನಿಮ್ಗೆ ಆ ದೋಷ ಈ ದೋಷ ಪೂಜೆ ಮಾಡಿಸಿ ಗಂಡನ್ ಸರಿ ಮಾಡ್ಸಂಗಿದ್ರೆ ಇವತ್ತು ಯಾರು ಕೋರ್ಟ್ಗೆ ಹೋಗ್ತಾ ಇರ್ಲಿಲ್ಲ. ಹಣೆ ಬರದಲ್ಲಿ ಇದ್ರೆ ಹಂಗೆ ಇರುತ್ತೆ, ಇರಲ್ಲ ಅಂದ್ರೆ ಬೇರೆದು ಏನಾದ್ರು ಕೆಲಸ ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು. ಅದು ವೆರಿ ಇಂಪಾರ್ಟೆಂಟ್. ಪ್ರಶ್ನಾಶಾಸ್ತ್ರ ಆಗ್ತಾ ಇರೋದು ಹಾಗೆ ಇರ್ತಾರಾ ಬದಲಾಗ್ತಾರಾ ಅಂತ ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡ್ಬೇಕು. ಇಲ್ಲಿ ನಿಮಗೆ ಪರಿಹಾರ ಕೊಡ್ತಕ್ಕಂಥದ್ದು ಸುಳ್ಳು. ಪರಿಹಾರ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನಂಬರ್ ಹೇಳಿ. ನಂಬರ್ ಗುರುಜಿ 18 ಗುರುಜಿ. 18. ಮದುವೆ ಜೀವನದ ಬಗ್ಗೆ ನೋಡೋಣ. ಈ ಮದುವೆ ಜೀವನದಲ್ಲಿ ನಾವು ಅಲ್ಲಿ ಮುಂದಕ್ಕೆ ಏನ್ ಹೇಳುತ್ತೆ ಅಂತ ನೋಡೋಣ. ಇಲ್ಲಿ 4ನೇ ಮನೆ ಬಂದಾಗ ನಾನು ಯಾವಾಗ್ಲೂ ಹೇಳ್ತೀನಿ, 4ನೇ ಮನೆ ಬಂತು ಮ್ಯಾರೇಜ್ ಅಲ್ಲಿ ಅಂತಂದಾಗ ಇಲ್ಲಿ ಪ್ರೀತಿ ಇಲ್ಲ, ಅಷ್ಟೇ, ಪ್ರೀತಿ ಇಲ್ಲ. ಆದ್ರೆ 4ನೇ ಮನೆ, ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ, ಅವರು ಎಲ್ಲಾನು ನೋಡ್ಕೋತಾರೆ. ಫೀಸ್ಗೂ ನೋಡ್ಕೋತಾರೆ, ಮನೆ ಕಡೆನೂ ನೋಡ್ಕೋತಾರೆ, ಎಲ್ಲಾನು ನೋಡ್ಕೋತಾರೆ. 4ನೇ ಮನೆ ನೋಡ್ಕೊಳ್ಳೇಬೇಕು ಅಂತ ಹೇಳುತ್ತಿದ್ದು. ಅದನ್ನ ನೀವು ಇಲ್ಲ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಅದೇನು ಅದಕ್ಕೇನು ಅಂತ ಗೊತ್ತಿಲ್ಲ. ನಿಮಗೆ ಪ್ರೀತಿ ಕೊಡೋದು, ನಿಮಗೆ ಮಾತಾಡಿಸ್ತಕ್ಕಂಥದ್ದು ಎಲ್ಲೂ ಇಲ್ಲ. ಅರ್ಥ ಆಯ್ತಾ ಗುರುಜಿ? ಅದೇ ಏನು ಹೆಂಡತಿ ಮಕ್ಳು ಅನ್ನೋದೇ ಇಲ್ಲ ಗುರುಜಿ. ಏನೋ ಒಂದು ಫೋನ್ ಮಾಡಲ್ಲ, ಏನು ಇಲ್ಲ ಗುರುಜಿ. ಫೋನ್ ಮಾಡಲ್ಲ? ಏನ್ ಬೇರೆ ಬೇರೆ ಇದ್ದೀರಾ ಆಲ್ರೆಡಿ? ಹೌದು ಗುರುಜಿ. ಅವಲೇ ಒಂದ್ ಮಗು ಹುಟ್ಟಿತ್ತು ಗುರುಜಿ, 2ನೇ ಮಗು ಹೆಣ್ಮಗು. ಅವಾಗಿಂದ ಫೋನ್ ಮಾಡಲ್ಲ, ಮತ್ತೆ ಏನು ಎಂತ ಅಂತಾನು ಕೇಳಲ್ಲ. ಏನು ಕೇಳೋದ್ ಬೇಡ, ನಮ್ಮನ್ನ ನೋಡ್ಕೊಳ್ಳಿ ಅಂತ ಹೇಳಿ ಸಾಕು. ಇನ್ನು ಕೇಳೋ ಅಂತ ಅವಶ್ಯಕತೆ ಬೇಡ. ನೋಡ್ಕೊಳ್ಳಿ ಅನ್ನೋದು. ಮಾಡಲ್ಲ ಗುರುಜಿ. ನಾವು ಯಾರ ಮನೇಲಿದ್ದೀರಾ ಹಂಗಾರೆ ಇಲ್ಲಿ ಇವಾಗ? ನಾವು ತಾಯಿ ಮನೇಲಿ ಇದೀವಿ ಗುರುಜಿ. ಬಾಣಂತನಿಗೆ ಬಂದಿದ್ದು. ಬಾಣಂತನಕ್ ಬಂದಿದ್ದೀರಾ? ಅದೇ ಮಗುಗೆ ಗುರುಜಿ 2 ವರ್ಷ ಆಗಲೇ ಗುರುಜಿ. 2 ವರ್ಷದಿಂದ ಬಂದಿರೋದು ಗುರುಜಿ. ಏನು? ನಾವು ಬಾಣಂತನಿಗೆ ಗುರುಜಿ, ಮಗುಗೆ 2 ವರ್ಷ ಆದ್ಮೇಲೆ. ಯಾಕೆ ನಿಮ್ ತಂದೆ ತಾಯಿ ಕರ್ಕೊಂಡು ಹೋಗ್ಬಿಟ್ಟಿಲ್ಲ ಅವ್ರ ಮನೆಗೆ? ಇಲ್ಲ ಗುರುಜಿ, ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ. ಫೋನ್ ಮಾಡ್ತಾರೆ ಯಾರಾದ್ರು? ನಿಮ್ ಮನೆ ಇರೋದು ಯಾವ ಊರು, ಅವ್ರ ಮನೆ ಇರೋದು ಯಾವ ಊರು? ನಾವಿರೋದು ಗುರುಜಿ ಇಲ್ಲಿ ಮಂಡ್ಯ ಕಡೆ ಗುರುಜಿ, ಅವ್ರಿರೋದು ತುಮಕೂರು ಗುರುಜಿ. ಫೋನ್ ಮಾಡಾದ್ಮೇಲೆ ಅವ್ರು ಬನ್ನಿ ಅಂದಾಗ ಹೋಗ್ಬೇಕಾ? ಅಲ್ಲ ಗುರುಜಿ, ಹೆಂಡತಿ ಮಕ್ಳು ಅಂತಾನು ಇವಾಗ ಮಗು ಬಾಣಂತಿ ಚೆನ್ನಾಗಿದ್ದೀರಾ ಏನು ವಿಚಾರಿಸಲ್ಲ ಗುರುಜಿ. ಈಗ ನಾನು ಹೇಳಿದ ಅರ್ಥ ಆಯ್ತಲ್ಲ. ಅವ್ರಿಗೆ ಪ್ರೀತಿ ಇಲ್ಲ ಅಂದ್ಮೇಲೆ ಮುಗಿದೋಯ್ತಲ್ಲ. ಎಲ್ಲೂ ಪ್ರೀತಿ ಇಲ್ಲ. ನೀವು ಜೀವನ ಮಾಡ್ಬೇಕು ಅಂದ್ರೆ ಹೋಗಲ್ಲಿರಿ ಅಷ್ಟೇ. ಅಲ್ಲೇನು ಇರೋಕ್ಕೂ ಇದೇ ರೆಸ್ಪಾನ್ಸ್ ಇಲ್ಲ ಗುರುಜಿ. ಪ್ರೀತಿ ಅನ್ನೋದು ನೀವು ರೆಸ್ಪಾನ್ಸ್ ಕೇಳಿದ್ರೆ ಮುಂದಿನ ಜನ್ಮದಲ್ಲಿ ಮದುವೆ ಆಗಿ ಮತ್ತೆ ಅವ್ರನ್ನ. ಈ ಜನ್ಮದಲ್ಲಿ ಇಲ್ಲ. ಅರ್ಥ ಆಯ್ತಾ? ಒಂದ್ಸರಿ ತಿಳ್ಕೊಳ್ಳಿ. ಸುಮ್ನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕಾಂಪೌಂಡರ್ ಹತ್ರ ಪರಿಹಾರ ಇಲ್ಲಮ್ಮ. 100% ಇಲ್ಲ. ಇಲ್ಲಿ ಕಸ್ಪಲಲ್ಲಿ ಬಂದಿಲ್ಲ ಅಂದ್ರೆ ಪರಿಹಾರ ಇಲ್ಲ. ಇದನ್ನ ತಿಳ್ಕೊಂಡು ನಿಮ್ಮ ಜೀವನ ಮಕ್ಕಳನ್ನ ದೂರ ಮಾಡ್ಕೊಳ್ಳೋ ಬದಲು ಅವ್ನು ಹೆಂಗಾರು ಹಾಳಾಗ್ಲಿ, ಏನಾರು ಮಾಡ್ಕೊಳ್ಳಿ, ನಾನು ನನ್ನ ತವ್ರ ಮನೇಲಿ ಇರ್ತೀನಿ, ಅಲ್ಲಿ ಹೋಗಿ ಕುತ್ಕೊಳ್ತೀನಿ ಅನ್ನೋ ಒಂದು ವಿಮರ್ಶೆ ಮಾಡ್ಕೊಳ್ಳಿ. ಅದು ಒಳ್ಳೇದು. 4th house ಇಸ್ ದಿ ಹೌಸ್ ಆಫ್ ಲಾಸ್ ಆಫ್ ಲವ್. ಅಷ್ಟೇ. ಅಲ್ಲಿ ಎಲ್ಲ ಬ್ಲೂ ಬಂದಿದೆ. ಅರ್ಥ ಆಯ್ತಾ? 5 ಈಗೋನು ಬಂದಿದೆ. ಎಲ್ಲೂ ಕೂಡ ಇಲ್ಲಿ ಗ್ರೀನ್ ಬಂದಿಲ್ಲ. ಮೇಲ್ಗಡೆ ಎಲ್ಲೂ ಗ್ರೀನ್ ಬಂದಿಲ್ಲ ಅಂದ್ರೆ ಆಗಲ್ಲ. ನಿಮ್ಮಂತವ್ರಿಗೆ ಸುಳ್ಳು ಹೇಳಿ ಮಾಡೋಂಥವ್ರೇ ಒಳ್ಳೆಯವರು. ನಮ್ಮಂತವ್ರು ಸತ್ಯ ಹೇಳೋರು ಜನ ಕಮ್ಮಿ.
ಮುಂದಿನ ಕರೆಗೋಣ. 100% ಹೇಳ್ತಾ ಇದ್ದೀನಿ, ನಮ್ಮಂತದ್ದು ಈ ತರ ಡ್ರೆಸ್ ಹಾಕೊಂಡ್ಬಂದು ಹೇಳಿದ್ರೆ ನಿಮ್ಮಂತ ಜನಗಳಿಗಿಲ್ಲ. ನಾನು ಹಿಂಗ್ ಹಾಕೊಂಡ್ಬರ್ಬೇಕು, ಹಿಂಗ್ ಹಾಕೊಂಡು ಹಿಂಗೆಲ್ಲ ಕಡ್ಗ ಇಟ್ಕೊಂಡು ಒಂದ್ ಕೈಯಲ್ಲಿ ಏನೋ ಒಂದು ಇಟ್ಕೊಂಡು ಏನೋ ಶಂಕರ ವೆಂಕಟೇಶ್ವರ ಅನ್ಬೇಕು. ಅವಾಗಲೇ ನಿಮಗೆಲ್ಲ ಟೋಪಿ ಹಾಕಕ್ ಸರಿ. ದೊಡ್ಡ ದೊಡ್ಡ ಟಿವಿಲಿ ಟೋಪಿ ಹಾಕ್ತಾ ಇದ್ರೆ ಹಾಕ್ಸ್ಕೊಳ್ಳಿ. ನಮಸ್ಕಾರ. ಕರೆ ಕಟ್ ಆಗಿದೆ ಅನ್ಸುತ್ತೆ. ಇನ್ನೊಂದು ಕಾಲ್ ಕೊಡಿ, ಕನೆಕ್ಟ್ ಮಾಡಿ. ನಮಸ್ಕಾರ. ಅದನ್ನೇ ಹೇಳಿದ್ದು, ತುಂಬಾ ಜನಕ್ಕೆ ಹೇಳ್ತೀನಿ. ಇಲ್ಲಿ ಇಲ್ಲ ಬಂದಿದ್ರೆ ಅಲ್ಲಿ ದಶಾಭುಕ್ತಿ ನೋಡ್ಕೊಳ್ಬಹುದು. ಆ ದಶದಲ್ಲೇ ಕಾಂಬಿನೇಷನ್ ಇಲ್ಲ. ಮುಂದಿನ ದಶ ನೋಡಿದೆ 4, ಅದ್ರ ಮುಂದಿನ ದಶನು ಬದಲಾಗೋ ಕಾಂಬಿನೇಷನ್ ದಶದಲ್ಲಿ ತೋರಿಸುತ್ತೆ. ಪೂಜೆ ಪುನಸ್ಕಾರದಿಂದ ಬದಲಾಗೋದಿಲ್ಲ. ಪೂಜೆ ಪುನಸ್ಕಾರ ಮಾಡಿದ್ರೆ ನೀವು ನೆಮ್ಮದಿ ತಗೋಬೇಕಷ್ಟೇ. ನನ್ನ ಹಸ್ಬೆಂಡ್ ಹಿಂಗಿದಾನೆ, ನನ್ನನ್ನು ಕೇಳಲ್ಲ, ನನಗೆ ಮನಸ್ಸು ಶಕ್ತಿ ಕೊಡಪ್ಪ, ಅವನು ಕೇಳಲಿಲ್ಲ ಮಾಡಿಲ್ಲ ಅಂದ್ರೂ ಕೂಡ ಅವನ ಬಗ್ಗೆ ಗಮನ ಹೋಗ್ಬಾರ್ದು. ಸೊ ಆ ಕಾರಣದಿಂದ ಬಂದಿರತಕ್ಕಂಥದ್ದು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ತಮ್ಮನ ಮ್ಯಾರೇಜ್ ಬಗ್ಗೆ ಕೇಳೋದಿತ್ತು. ಏನ್ ಕೇಳ್ಬೇಕು? ಯಾಕೆ ಈ ತರ ಎಲ್ಲ ಕೇಳ್ತೀರಾ? ಎಲ್ಲ ನಮ್ಮ ಪ್ರೋಗ್ರಾಮ್ ಬಗ್ಗೆ ನಾವು ಬೈತಾ ಇರ್ತೀವಿ, ಅದ್ರ ಬಗ್ಗೆ ಏನು ಮಾತಾಡೋಲ್ಲ ವೀಕ್ಷಕರು. ಎತ್ತರ ಬಗ್ಗೆ ಅಂದ್ರೆ ಈಗ ನಾವು ಬೈತಾ ಇದ್ದೀನಿ, ಎಲ್ಲ ಕಾಂಪೌಂಡರ್ ಇರೋದು ಅಂತ ಎಲ್ಲ ಕಡೆ, ಬರೀ ಮೋಸ ಮಾಡೋರು ಇರೋದು ಅಂತ ನಾನು ಒಬ್ಬನೇ ಮಾತಾಡೋದು ಕರ್ನಾಟಕದಲ್ಲಿ. ಅದಕ್ಕೆ ಯಾರು ಸಾಥೆ ಕೊಡಲ್ವಲ್ಲ ಮಾತಾಡ್ಬೇಕಾರೆ. ಹೌದು ಸರ್ ಹಿಂಗ ಹೇಳೋದೇ ಇಲ್ಲ, ನನ್ ವಿಚಾರ. ಸ್ವಾರ್ಥಿಗಳಲ್ವಾ ನೀವೆಲ್ಲ ಹಂಗಾರೆ? ಹಾ ನೋಡಿ, ನಗ್ತಾ ಇದ್ದೀರಾ. ಸ್ವಾರ್ಥಿಗಳು. ಕರೆಕ್ಟ್ ಒಪ್ಕೋತಾ ಇದ್ದಾರೆ, ನಗ್ತಾ ಇದ್ದೀರಾ. ಕಾಲ್ ಸಿಗದೆ ಅಪರೂಪ ತುಂಬಾ ಜನಕ್ಕೆ. ಅದ್ರಲ್ಲಿ ಒಂದ್ 2 ಮಾತು ಹೇಳಕ್ಕೆ, ಹೌದು ಕರೆಕ್ಟ್ ನಾನು ಅನುಭವಿಸಿದೀನಿ, ನೀವು ಹೇಳೋದು ಕರೆಕ್ಟ್ ಇದೆಯಾ ಅಥವಾ ಇದೆಯಾ, ಸುಳ್ಳು ಇದೆಯಾ, ಅಥವಾ ನನ್ನ ಮುಖದ ಮೇಲೆ ಏನೋ ಹೇಳ್ಬೇಕಾ ಹೇಳಿ. ಲೆಟ್ ಮಿ ಚೇಂಜ್ ಇಟ್ ಇಫ್ ಇಟ್ ಇಸ್ ರಿಯಲ್. ನಂದ್ ಕೇಳ್ಕೊಂಡೆ ನಾನು ಮನೆಗೆ ಹೋದೆ. ಇಷ್ಟು ಸ್ವಾರ್ಥರಾದ್ರೂ ಕೆಲಸ ಆಗಲ್ಲ. ಆಯ್ತು ಹೇಳಿ. ನಿಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜ್ಞಾನ ಜಾಸ್ತಿ ಬರಬೇಕು. ಬರ್ಲಿ. ಬ್ರದರ್ ಮ್ಯಾರೇಜ್ ಅಲ್ಲಿ ಮ್ಯಾರೇಜ್ ಅಲ್ಲಿ ಏನಾಯ್ತು? ಬ್ರದರ್ ಮ್ಯಾರೇಜ್ ಅಲ್ಲಿ ಡಿಲೇ ಆಗ್ತಾ ಇದೆ. ಬ್ರದರ್ ಮ್ಯಾರೇಜ್. ಆ ಬ್ರದರ್ ಎಲ್ಲೋದ್ರು? ಬ್ರದರ್ ಇದಾರೆ, ಇಲ್ಲೇ ಇದ್ದಾರೆ. ಪಕ್ಕದಲ್ಲೇ ಇದ್ದಾರಾ? ಏನು ಜಾತಕ ಹಾಕ್ಲಾ ಅಥವಾ ಪ್ರಶ್ನೆಶಾಸ್ತ್ರ ಹಾಕ್ಲಾ? ಸರ್ ನೀವ್ ಯಾವ್ದಂತೀರ ಅದು. ನಾನು ಯಾವ್ದಂತ? ನಾನ್ ಪ್ರಶ್ನೆಶಾಸ್ತ್ರಕ್ಕೆ ಹೋಗೋದು. ಡೇಟ್ ಆಫ್ ಬರ್ತ್ ಅಲ್ಲಿ ಆ ಕಡೆ ಈ ಕಡೆ ಇದ್ರೆ ಕಸ್ಪಲ್ ಸರಿಯಾಗಿ ಬರಲ್ಲ. 1 to 240 ನಂಬರ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ನೀವ್ ಯಾವ್ದು ಅಂತ ಹೇಳಿದ್ಮೇಲೆ ಮತ್ತೆ ನಾನು ಚೇಂಜ್ ಮಾಡಲ್ಲ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಇಲ್ಲ ಹೇಳಲ್ಲ. ನೀವು ಯಾವ್ದಾರ ಅಲ್ಲಿ ಕಾಂಪೌಂಡರ್ ಹತ್ರ ಹೋಗಿ ಟೋಪಿ ಹಾಕ್ಸ್ಕೊಳ್ಳಿ, ಆಶೀರ್ವಾದ ಕೊಡ್ತೀನಿ. ಟೋಪಿ ಹಾಕ್ಸ್ಕೊಳ್ಳಿ. 1 to 240 ನಂಬರ್ ಹೇಳಿ. 1 to 249 ಒಂದು ನಂಬರ್ ಹೇಳಿ. 9. ನಾನು ಹೊರಟಿರ್ಬೋದು, ನಾನು ಕೇಳಿರೋರೆಲ್ಲ ಟೋಪಿ ಹಾಕ್ಸ್ಕೊಂಡ್ ಬಂದು ಜೀವನದಲ್ಲಿ ಹಾಳಾಗಿರೋರೆ ನೋಡಿದೀವಿ ನಾವು. ನಾನು ಹೊರಟಿರ್ಬೋದು, ಆದ್ರೆ ನಾನು ಹೇಳೋದೇ ಸತ್ಯ. ಜಾತಕನೇ ನೋಡಕ್ ಬರಲ್ಲ ಅಂತವ್ರ ಹತ್ರ ಹೋಗಿ ಕೊಡ್ತೀರಾ? ಎಷ್ಟು ಜನನ್ ಬೈತೀನಿ, ಒಬ್ರು ಬರೋದಿಲ್ಲ ಚಾಲೆಂಜ್ಗೆ. ಯಾವ್ಯಾವ ಕಾಂಪೌಂಡರ್ ಒಬ್ಬರ ಬಂದು ಕೂತ್ಕೊಳ್ಳಿ ನೋಡೋಣ. ಅವರು ಆ ಕುಜದೋಷ, ಶನಿ ದೋಷ, ಆ ದೋಷ ಹೇಳೋರೆಲ್ಲ ಬಂದು ಕೂತ್ಕೊಳ್ಳಿ. ಐ ವಿಲ್ ಚಾಲೆಂಜ್ ದೆಮ್. ಅವರೆಲ್ಲ ಫೇಕ್ ಅಸ್ಟ್ರಾಲಜರ್ಸ್, ಫೇಕ್ ಕಂಪ್ಲೀಟ್ಲಿ. ಈ ತೋರಿಸ್ತಾರೆ, ಡಿಸ್ಪ್ಲೇ ಮಾಡಿ ದಯವಿಟ್ಟು. ಈ ಡಿಸ್ಪ್ಲೇ ಮಾಡ್ತಾರ ಆ್ಯಪ್ ನಂದು, ಇದು ಎಲ್ಲೋ ಯಾರೋ ಮಾಡಿರೋದಲ್ಲ. ಇದನ್ನ ನಾನು ಕಂಪ್ಲೀಟ್ ಅಸ್ಟ್ರಾಲಜಿನ 30 ವರ್ಷ ಮಾಡಿ ಕಲ್ತು ಒಂದು ಆ್ಯಪ್ನ ಡೆವಲಪ್ ಮಾಡಿರತಕ್ಕಂಥ ಒಂದು ವಿಚಾರ. 7ನೇ ಮನೆ 2ನೇ ಮನೆ ತೋರಿಸಿದ್ರಿಂದ 100% ಮದುವೆ ಆಗೇ ಆಗತ್ತೆ, ಟೆನ್ಷನ್ ಇಲ್ಲ. ಸೊ ಈ 2ನೇ ಮನೆ ಸ್ವಲ್ಪ ಇನ್ನು ಡೀಪ್ ಆಗಿ ನೋಡಕ್ ಹೋದಾಗ 5ನೇ ಮನೆ ಮತ್ತೆ 4ನೇ ಮನೆ ಬರೋದು. ಬಂದಿದ್ದನ್ನ ರಿಜೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಅಥವಾ ಯಾರನ್ನಾರು ಇಷ್ಟಪಟ್ಟಿರೋದನ್ನ ಅದೇ ಬೇಕು ಅಂತ ಇರುತ್ತೆ. ಇವೆರಡು ವಿಚಾರ ತೋರಿಸ್ತಾ ಇದೆ. ನೀವು ಹೇಳ್ಬೋದು ಈಗ ನೆಕ್ಸ್ಟ್ ಏನಕ್ಕೆ ಡಿಲೇ ಆಗ್ತಾ ಇದೆ? ರಿಜೆಕ್ಷನ್ ಆಗ್ತಾ ಇದಾವೆ ಸರ್, ಬರ್ತಾ ಇದಾರೆ. ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರಾ? ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಏನಾರ ನಕ್ಷತ್ರದಲ್ಲಿ ಸಮಸ್ಯೆ ಇದೆಯಾ? ನಿಮ್ಮ ಬ್ರದರ್ ನಕ್ಷತ್ರದಲ್ಲಿ ಭರಣಿ ನಕ್ಷತ್ರ ಸರ್, ಬ್ರದರ್. ಸೊ ಭರಣಿ ನಕ್ಷತ್ರ ರಿಜೆಕ್ಟ್ ಮಾಡಲ್ಲ. ಯಾಕಂದ್ರೆ ನಮ್ಮ ತಲೆಕೆಟ್ಟವ್ರು ಹಿಂದೂಗಳು ಇದಾರಲ್ಲ, ನಮ್ಮ ಹಿಂದೂಗಳು ಇದಾರಲ್ಲ ತಲೆಕೆಟ್ಟವರು, ಆಶ್ಲೇಷ, ಅಶ್ವಿನಿ ಅಂತದ್ ಮಾತ್ರ ರಿಜೆಕ್ಟ್ ಮಾಡ್ತಾರೆ. ಭರಣಿನ ರಿಜೆಕ್ಟ್ ಮಾಡೋದು ಕಮ್ಮಿ. ಆಯ್ತು. ಸೆಕೆಂಡ್, ಇದು ಜ್ಯೋತಿಷ್ಯ ಪ್ರಕಾರ ಆಯ್ತು. ವ್ಯವಹಾರಿಕ ಪ್ರಕಾರದಲ್ಲಿ ಕೆಲಸ ಚೆನ್ನಾಗಿದೆಯಾ? ಅದು ಇಂಪಾರ್ಟೆಂಟ್ ಅಲ್ವಾ? ಕೆಲಸ ಮಾಡ್ತಾ ಇದ್ದಾರೆ. ಹಾ, ಓಕೆ. 2024 ನವೆಂಬರ್ ವರೆಗೂ ಶುಕ್ರದಶ, ಶುಕ್ರಭುಕ್ತಿಲಿ ಪ್ರಶ್ನೆ ಕೇಳಿದೀರಾ. ಸೂರ್ಯ ಬರ್ತಾರೆ ನೆಕ್ಸ್ಟ್. ಶುಕ್ರದಶ, ಶುಕ್ರಭುಕ್ತಿ. ಕಸ್ಪಲ್ ಎಸ್ ಅಂದಿದೆ, ದಶ ಎಸ್ ಅಂತ ಇಲ್ಲ. ದಶ ಯಾಕೆ ಎಸ್ ಅಂತ ಇಲ್ಲ ಅಂತಂದ್ರೆ ನಿಮ್ ಕಡೆನೂ ರಿಜೆಕ್ಷನ್ ಇದೆ ಅಂತ ಈ ಕಾಂಬಿನೇಷನ್ ಹೇಳ್ತಾ ಇದೆ. ಹುಡುಗಿ ಒಪ್ಕೊಂಡಿರೋದು ನೀವು ಎಷ್ಟೋ ಕಾರಣದಿಂದ ಒಪ್ಕೊಂಡಿಲ್ಲ. ಅದು ಜಾತಕನೂ ಇರ್ಬೋದು, ಜಾತಕ ಬಂದಿಲ್ಲ ಅಂತಾನು ಕ್ಯಾನ್ಸಲ್ ಆಗಿರ್ಬೋದು. ಕ್ಲಿಯರಾ? ಅದಕ್ಕೆ ಏನ್ ಮಾಡೋದು ಈಗ? ಜಾತಕ ಕ್ಯಾನ್ಸಲ್ ಆಗಿದ್ರೆ ಏನು ನಿಮ್ಗೇನು ಚಾಪಾಕಾಕದಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಕೊಡ್ತಾರಾ? ಇಲ್ಲ ಇಲ್ಲ ಸರ್, ಜಾತಕದಿಂದ ಏನ್ ಕ್ಯಾನ್ಸಲ್ ಆಗಿಲ್ಲ. ಹಂಗೇನ್ ಯಾವ್ದು ನಾವು ಜಾತಕ ನೋಡಿ ಹಂಗೇನ್ ಕ್ಯಾನ್ಸಲ್ ಮಾಡಿಲ್ಲ. ಎಷ್ಟು ಏಜ್ ನಿಮ್ ಬ್ರದರ್ಗೆ? ಹೋಗ್ಲಿ, ನಮ್ ಬ್ರದರ್ಗೆ ಈಗ
30 ಸರ್. 30. ಮುಂದಿನ ಒಂದು ನವೆಂಬರ್ ಆದಮೇಲೆ ಸೂರ್ಯ ಭುಕ್ತಿ ಬರುತ್ತೆ. ಆ ಸೂರ್ಯ ಭುಕ್ತಿ ಕಾಂಬಿನೇಷನ್ ಅಲ್ಲಿ 5ನೇ ಮನೆ ಸ್ವಲ್ಪ ಯಾವುದೋ ಒಂದು ಡಿಸಿಷನ್ ತಗೊಳ್ತೀರಾ. ಯಾಕೆಂದ್ರೆ 2ನೇ ಮನೆ, 7ನೇ ಮನೆ, 11ನೇ ಮನೆ ಜೊತೆ 5 ಅನ್ನೋದು ಲಾಸ್ಟ್ ರೆಸಾರ್ಟ್ ಅಲ್ಲಿ ಬರುತ್ತೆ. 5 ಮತ್ತೆ 9 ನಾವು ತಗೊಳ್ತೀವಿ. ಸೊ ಕಷ್ಟದಿಂದ ಪ್ರಯಾಸದಿಂದ ನವೆಂಬರ್ ಆದ್ಮೇಲೆ ಮುಂದಿನ ವರ್ಷ ನವೆಂಬರ್ ಒಳಗಡೆ ಯಾವುದೋ ಆಗಲಿ ಅಂತ ಹೋಗ್ತೀರಾ. ಆದ್ರೆ ವೈವಾಹಿಕ ಜೀವನದಲ್ಲಿ ದಶಾ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ಮದುವೆ ಕೊಡುತ್ತೆ ಅಂತ ಹೇಳುತ್ತು ಅಷ್ಟೇ, ವಿವಾಹ ಜೀವನ ಚೆನ್ನಾಗಿರೋದಿಲ್ಲ. ಇದನ್ನು ಹೇಳಿಕೊಟ್ಟಿದ್ದೀನಿ. ಅನುಭವಿಸಾದ್ಮೇಲೆ ಜ್ಯೋತಿಷ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ, ಮಾತಾಡಿ. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬೈಟ್. ನಮಸ್ತೆ, ನನ್ನ ಹೆಸರು ವತ್ಸಲ ಅಂತ. ನಾನು ಬೆಂಗಳೂರು ಪೀಣ್ಯದಿಂದ ಬಂದಿದ್ದೀನಿ. ನಾನು 80th ಬ್ಯಾಚ್ ನಕ್ಷತ್ರ ನಾಡಿಗೆ ನಾನು ಜಾಯ್ನ್ ಆಗಿದ್ದು. ಇನಿಷಿಯಲ್ ಸ್ಟೇಜ್ ಅಲ್ಲಿ ನನ್ಗೆ ನಕ್ಷತ್ರ ನಾಡಿ ಬಗ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ನನ್ನ ತಮ್ಮ ರೆಫರ್ ಮಾಡಿದ್ದು. ಸೊ ಒಂದ್ಸರಿ ನಾನು ನೋಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಜಾಯ್ನ್ ಆದೆ. ನನ್ಗೆ ಫಸ್ಟ್ ನಕ್ಷತ್ರ ನಾಡಿ ಜಾಯ್ನ್ ಆಗಿದ ತಕ್ಷಣ ನನ್ಗೆ ಪ್ರೆಡಿಕ್ಷನ್ ಲೆವೆಲ್ಗೆ ಹೋದೆ. ತುಂಬಾ ಚೆನ್ನಾಗ್ ಅನ್ಸ್ತು. ಬಟ್ ಒಂದ್ ಕಲ್ತ ಮೇಲೆ ಮಲ್ಟಿಪಲ್ ಆಗಿ ಎಲ್ಲ ಬೇರೆ ಕಡೆ ಇನ್ನು ಜಾಸ್ತಿ ಕಲಿಬೇಕು ಅನ್ಸ್ತಿತ್ತು. ಸೊ ಯಾವ ಕ್ಲಾಸಸ್ ಎಲ್ಲ ಬಂತು ಆ ಎಲ್ಲಾ ಕ್ಲಾಸಸ್ ಕೂಡ ನಾನು ಅಟೆಂಡ್ ಮಾಡಿದೀನಿ. ಇನ್ನು ನೆಕ್ಸ್ಟ್ ಯಾವ ಕ್ಲಾಸಸ್ ಬರುತ್ತೆ ಎಲ್ಲಾ ಕಡೆನೂ ಅಟೆಂಡ್ ಮಾಡ್ತೀನಿ. ಆಮೇಲೆ ನಮ್ಮ ಮನೆಯಲ್ಲೇ ನಾನು ಎಷ್ಟೋ ವಿಚಾರಗಳನ್ನ ಕ್ಲಾರಿಫೈ ಮಾಡಿದೀನಿ. ಎಷ್ಟೋ ವಿಚಾರದಿಂದ ನನಗೆ ಹೊರಗಡೆ ಬಂದಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಆಮೇಲೆ ಮನೆಯಲ್ಲಿ ನನ್ನ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ನಮ್ಮ ಹಸ್ಬೆಂಡ್ ವಿಚಾರದಲ್ಲಾಗಿರ್ಬೋದು, ನನ್ನ ತಮ್ಮನ ವಿಚಾರದಲ್ಲಿ ಎಲ್ಲಾ ತರ ಪ್ರಾಬ್ಲಮ್ಸ್ ಕೂಡ ಆಲ್ಮೋಸ್ಟ್ ಸಣ್ಣ ಏನು ಸಜೆಷನ್ಸ್ ಇಂದನೇ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಯಾವುದೇ ಬೇರೆ ಬೇರೆ ತರ ದೋಷಗಳು ಅದ್ರ ಬಗ್ಗೆ ಏನೂ ಇಲ್ದಂಗೆ ಜಸ್ಟ್ ದಾನ ಮತ್ತೆ ಮಂತ್ರ ಜಪ ಇದ್ರಲ್ಲೇನೆ ನಾನು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಅಷ್ಟೇನೆ. ತುಂಬಾ ಖುಷಿಯಾಗಿದ್ದೀನಿ. ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಎಲ್ರು ನಕ್ಷತ್ರ ನಾಡಿ ಕಲಿಬೇಕು. ಕಲಿತು ಅವರ ಜೀವನದ ಬಗ್ಗೆ ಅವರು ಚೆನ್ನಾಗಿ ಎಲ್ಲ ತಿಳ್ಕೊಳ್ಬೇಕು, ಬೇರೆ ಕಡೆ ಹೋಗಿ ಇದ್ ಮಾಡೋದಕ್ಕಿನ್ನ ಅನ್ನೋ ತರ ಬಗ್ಗೆ ನಾನು. ಕಾರ್ಯಕ್ರಮ ಮುಗಿಸ್ತಕ್ಕಂತ ಸಮಯ ಆಯ್ತು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.